ಹಾಯ್, ಹಲೋ, ನಮಸ್ತೆ, ವೆರಿ ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ ವೀಕ್ಷಕರೇ? ನಾವು ಕಾಣುವಂತಹ ಕನಸು ಸಾಧನೆ ಮಾಡುವಂತಹ ಕನಸು, ಆದ್ರೆ ಮಕ್ಕಳು ಕಾಣುವಂತಹ ಕನಸು ಸಾಧನೆ ಮಾಡುವಂತದ್ದೇನಿಲ್ಲ. ಫ್ಯಾಂಟಸಿ ಕನಸು ಕಾಣುವಂತಹ ವಯಸ್ಸವ್ರದ್ದು. ಅವ್ರ ಕನಸುಗಳಿಗೆ ಕೊನೆ ಅನ್ನೋದೇ ಇರಲ್ಲ, ಕೊನೆ ಇರಬಾರ್ದು ಕೂಡ. ಅವ್ರ ಕನಸುಗಳಂತೂ ಅಂತ ವಿಭಿನ್ನ, ಸೂಪರ್ಮ್ಯಾನ್ ಬರ್ತಾನೆ, ಹೀಮ್ಯಾನ್ ಬರ್ತಾನೆ, ಸಿಂಡ್ರೆಲಾ ಬರ್ತಾಳೆ, ಸೂಪರ್ ಆಗಿರುವಂತಹ ವರ್ಲ್ಡ್ ಅವ್ರ ಕನಸು ಅಂತಾನೆ ಹೇಳ್ಬೋದು. ಇವತ್ತಿನ ಕನಸಿನ ಪ್ರಪಂಚ ಅಂತ ಅಂದ್ರೆ ಫ್ಯಾಂಟಸಿ ವರ್ಲ್ಡ್ ಅಂತಾನೆ ಹೇಳ್ಬೋದು ನಮ್ಮ ಶೋ. ಯಾಕಂದ್ರೆ ಇಬ್ರು ಪುಟಾಣಿಗಳು ಫ್ಯಾಂಟಸಿ ವರ್ಲ್ಡ್ ಅಲ್ಲಿ ನಮ್ಮೆಲ್ಲರೂ ನಗಿಸೋಕೆ, ಮಾತಾಡ್ಸೋಕೆ ರೆಡಿ ಆಗಿ ಕೂತಿದ್ದಾರೆ. ಮತ್ತೆ ಲೇಟ್ ಮಾಡೋದೇ ಬೇಡ, ಶೋ ಶುರು ಮಾಡೋಣ. ನೀವು ನೋಡ್ತಿದ್ದೀರಾ ಪುಟಾಣಿಗಳ ತರ್ಲೆ ತಮಾಷೆ ಖಾತರಿ. ವೆಲ್ಕಮ್ ಟು ಪುಟಾಣಿ ಏಜೆಂಟ್ 1 2 3. ಗಿಫ್ಟ್ ಸ್ಪಾನ್ಸರ್ಡ್ ಬೈ ಮ್ಯಾಕ್ಸ್ ವಿಟಾ ಚಿಪ್ಸ್ ಅಂಡ್ ನಮ್ಕಿನ್ಸ್, ಹ್ಯಾಪಿನೆಸ್ ಶೇರ್. ವೀಕ್ಷಕರೇ, ಕಾರ್ಯಕ್ರಮ ಶುರು ಮಾಡ್ಬೇಕು. ನೇಸ್ ಕಾರ್ಯಕ್ರಮಕ್ಕೆ ನಮ್ಮ ಫ್ಯಾಂಟಸಿ ವರ್ಲ್ಡಿನ ಸೂಪರ್ ಸುಂದರಿಯನ್ನ ವೆಲ್ಕಮ್ ಮಾಡ್ಕೋಬೇಕಾಗತ್ತೆ. ನಮ್ಮ ಕಾರ್ಯಕ್ರಮದ ಮೊದಲನೇ ಪುಟಾಣಿ ತ್ರಿಷಿಕಾ. ಹಾಯ್. ಹಾಯ್. ಕಾರ್ಯಕ್ರಮದ ಎರಡನೇ ಪುಟಾಣಿ ನಮ್ಮ ಸಾಯಿ ಆದ್ಯಾ. ಹಾಯ್. ಹಾಯ್. ವೀಕ್ಷಕರೇ, ಈಗ ಕಾರ್ಯಕ್ರಮಕ್ಕೆ ಇಬ್ರು ಪುಟಾಣಿಗಳನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾಯ್ತು. ಅಫ್ಕೋರ್ಸ್ ನಿಮ್ಮ ಮೂರನೇ ಪುಟಾಣಿ ನಾನು ಸ್ಮಿತಾ ಗೌಡ. ನಾವು 3 ಜನ ಫುಲ್ ಜೋಶಾಗಿ ರೆಡಿಯಾಗಿ ಬಂದಿದೀವಿ, ನಿಮ್ಮನ್ನ ನಗಿಸ್ಲೇಬೇಕು ಅಂತ ಪಡ ತೊಟ್ಟಿ. ಸೊ ಲೇಟ್ ಮಾಡೋದೇ ಬೇಡ, ಕಾರ್ಯಕ್ರಮದಲ್ಲಿ ಮಾತುಕತೆ ಶುರು ಮಾಡೋಣ. ಹಾಯ್ ಸಾಯಿ ಆದ್ಯಾ. ಹಾಯ್. ತುಂಬಾ ಲೆಂತಿ ಇದೆ ಕಣೆಮ್ಮ ನಿನ್ನ ಹೆಸರು. ಯಾರಿಟ್ಟಿದ್ರು? ನಮ್ಮಪ್ಪ. ಏನಂತ ಕರೀತಾರೆ? ಇಷ್ಟು ಉದ್ದನೂ ಹೆಸರು ಕರೀತಾರ? ಅಪ್ಪ ಇಲ್ಲ ಏನಾದ್ರು ಪೆಟ್ ನೇಮ್ ಇಟ್ಕೊಂಡಿದಾರ? ಆದ್ಯ ಅಂತ. ಆದ್ಯ ಅಂತ. ಮಮ್ಮಿ ಏನಂತ ಕರೀತಾರೆ? ಆದ್ಯ ಅಂತ. ಸಾಯಿ ಅಂತ ಯಾರು ಕರಿಯಲ್ವಾ? ಎಲ್ಲ ಆದ್ಯ ಅಂತಾನೆ ಕರಿಯದ? ನಿಂಗ್ ಸಾಯಿ ಆದ್ಯ ಅಂತ ಕರೆದ್ರೆ ಇಷ್ಟ ಆಗುತ್ತಾ, ಇಲ್ಲ ಬರೀ ಆದ್ಯ ಅಂತ ಕರೆದ್ರೆ ಇಷ್ಟ ಆಗತ್ತಾ? ಸಾಯಿ ಆದ್ಯ ಅಂತ. ಹಂಗ್ ಕರೆದ್ರೇನೆ ಇಷ್ಟನ್ನ? ಓಕೆ, ಎಲ್ಲಿಂದ ಬಂದಿರೋದ್ ನೀನು? ಬೆಂಗಳೂರಿಂದ. ಬೆಂಗಳೂರಿಂದ. ಓಕೆ, ಹೆಂಗೆ ಬಂದೆಮ್ಮ ನೀನ್ ಇಲ್ಲಿಗೆ? ಸ್ಕೂಟರ್ ಅಲ್ಲಿ. ಸ್ಕೂಟರ್ ಅಲ್ಲಿ. ಓಕೆ, ಸ್ಕೂಟರ್ ಓಡ್ಬೇಕಂದ್ರೆ ಏನ್ ಹಾಕ್ಬೇಕು? ಫಿಲ್ಟರ್. ಓ, ಸ್ಕೂಟರ್ ಓಡ್ಬೇಕಂದ್ರೆ ಫಿಲ್ಟರ್ ಹಾಕ್ಬೇಕು. ಓಕೆ, ಫಿಲ್ಟರ್ ಎಲ್ಲಿ ಹಾಕ್ಬೇಕು? ಎಲ್ಲೋ ಒಂದ್ ಕಡೆ ಹಾಕ್ಬೇಕು, ಕರೆಕ್ಟ್ ತಾನೆ? ಒಟ್ಟು ಫಿಲ್ಟರ್ ಹಾಕ್ಬೇಕು. ಓಕೆ, ಮನೇಲಿ ಯಾರ್ಯಾರು ಇರೋದ್ ನೀವು? ನಮ್ಮಮ್ಮ, ನಮ್ಮಪ್ಪ, ನಾನು. 3 ಜನ. ಪಪ್ಪ ಹೆಸರೇನು? ಅಶ್ವಿನ್. ಓಕೆ, ಅಮ್ಮ ಹೆಸರು? ಅಶ್ವಿನಿ. ಅಶ್ವಿನಿ. ಸೂಪರ್ ಅಲ್ವಾ? ಓ, ಏನಾದ್ರು ಹೆಸರನ್ನ ಒಬ್ರು ಮಿಸ್ ಮಾಡ್ಕೊಂಡಿದ್ದಾರೆ ಯಾವಾಗಾದ್ರು? ಇಲ್ಲ. ಅವ್ರವ್ರ ಹೆಸರಿಗೆ ಅವರೇ ಬರ್ತಾರಾ? ಹೌದಾ? ಯಾವ್ಯಾವ ಫಂಕ್ಷನ್ಗೆ ಹೋಗಿದ್ದೀರಾ ನೀವು 3 ಜನ? ಗಣೇಶ ಹಬ್ಬಂಗೆ. ಹಾ, ಅಷ್ಟೇ. ಗಣೇಶ ಹಬ್ಬಗೆ ಎಲ್ಲಿ ಹೋಗಿದ್ರಿ? ಚಿಕ್ಕಬಳ್ಳಾಪುರಕ್ಕೆ. ಅಲ್ಲೋಗಿ ಏನ್ ಮಾಡಿದ್ರಿ? ಗಣೇಶನ ಪೂಜೆ ಮಾಡ್ತೀವಿ. ಓಕೆ, ಹೆಂಗ್ ಪೂಜೆ ಮಾಡಿದ್ರಿ? ಏನೇನ್ ನೈವೇದ್ಯ ಇಟ್ರಿ? ಪ್ರಸಾದ ಇಟ್ವಿ. ಓಕೆ, ಆಮೇಲೆ ಊಟ ಇಟ್ವಿ. ಹಾ, ಅವಳು ಸ್ವೀಟ್ ಇಟ್ವಿ. ಸ್ವೀಟಾ? ಓಕೆ, ಇದೆಲ್ಲ ಇಟ್ಮೇಲೆ ದೇವ್ರ ತಿಂತ? ತಿಂತು ಆಮೇಲೆ ನಮ್ಗೆ ಕರ್ತು. ಹೆಂಗ್ ಗೊತ್ತಾಯ್ತೇಮ್ಮ ನಿನ್ಗೆ ದೇವ್ರು ತಿಂತು ಅಂತ? ನಂಗಂತೂ ಗೊತ್ತಿಲ್ಲ, ನಾನು ನೋಡಿಲ್ಲ ಯಾವತ್ತೂ. ನಮ್ಮ ಅಜ್ಜಿ ಹೇಳ್ಕೊಟ್ರು. ಸ್ಕೂಲ್ಗೆ ಹೋಗ್ತೀಯಾ? ಏನ್ ಸ್ಕೂಲ್ ಹೆಸರು? ಆಕ್ಸ್ಫರ್ಡ್. ಎಷ್ಟನೇ ಸ್ಟ್ಯಾಂಡರ್ಡ್ ನೀನು? ಫಸ್ಟ್ ಸ್ಟ್ಯಾಂಡರ್ಡ್. ಹೌದಾ? ದೊಡ್ಡೋಳಾದ್ಮೇಲೆ ಏನ್ ಆಗ್ತೀಯಾ? ಡಾಕ್ಟರ್ ಆಗ್ತೀನಿ. ಡಾಕ್ಟರ್ ಆದ್ಮೇಲೆ ಏನ್ ಮಾಡ್ಬೇಕಮ್ಮ? ಸೂಜಿ ಕೊಡ್ಬೇಕು. ಏನಕ್ಕೆ ಸೂಜಿ ಕೊಡೋದು? ಜ್ವರ ಬಂದ್ರೆ ಸೂಜಿ ಕೊಡ್ಬೇಕು. ಸರಿ, ನೀನ್ ಫಸ್ಟ್ ಟೈಮ್ ಸೂಜಿ ಯಾರಿಗ್ ಕೊಡ್ತೀಯಾ? ಯಾರಿಗಾದ್ರೂ ಒಂದು. ಯಾರಿಗೋ ಒಂದ್ ಕೊಡೋದು, ನಿಮ್ ಮಮ್ಮಿಗೆಲ್ಲ ಕೊಡಲ್ಲ. ದೇವ್ರಿಗೆ ಪೂಜೆ ಮಾಡ್ಬೇಕು ನಾವು. ಅವಾಗ ಒಳ್ಳೆ ಈ ಬುದ್ಧಿ ಸಿಗ. ಏನೇನ್ ಇಟ್ಟು ಪೂಜೆ ಮಾಡ್ಬೇಕು ದೇವ್ರಿಗೆ? ಊಟ ಇಟ್ಟು, ಸ್ವೀಟ್ ಇಟ್ಟು, ಆಮೇಲೆ ಒಬ್ಬಟ್ಟಿಟ್ಟು ಪೂಜೆ ಮಾಡೋದು. ಅದ್ರ ಜೊತೆ ಪೂಜೆ ಮಾಡ್ಬೇಕಂದ್ರೆ ಏನೇನ್ ಬೇಕು ನಮ್ಗೆ? ಸಾಂಬ್ರಾಣಿ ಕಟ್ಟಿ ಬೇಕು, ಹೂವ ಬೇಕು. ಆಮೇಲೆ ಗಂಟೆ ಬೇಕು. ಓಕೆ, ಗಂಟೆ ಏನಕ್ ಬೇಕು? ಅಲ್ಲಾಡ್ಸಕ್ಕೆ. ಓಕೆ, ಹೆಂಗ್ ಸೌಂಡ್ ಬರುತ್ತಮ್ಮ ಅದು ಗಂಟೆ? ಏನಾದ್ರು ಗೊತ್ತಾ? ಅಲ್ಲಾಡ್ಸಿದ್ರೆ ಸೌಂಡ್ ಬರುತ್ತೆ. ಓಕೆ, ಈಗ ನಿನ್ ಕೈಯಲ್ಲಿ ಒಂದು ಗಂಟೆ ಇದೆ, ಇಡ್ಕೋ ಹಿಂಗೆ. ಈಗ ಏನು ಅಲ್ಲಾಡಿಸ್ತಾ ಇದೀಯಾ? ಸೌಂಡ್ ಮಾಡು ನೋಡೋಣ. ಸೌಂಡು ಬಾಯಲ್ಲಿ ಸೌಂಡ್ ಮಾಡ್ಬೇಕಲ್ವೇನೇಮ್ಮ? ಆಮೇಲೆ ಪೂಜೆ ಮಾಡ್ಬೇಕು. ಆಮೇಲೆ ಹೂವ. ಅಲ್ಲ ಕಣೇಮ್ಮ, ಈಗ ನನ್ಗೊಂದು ಡೌಟ್ ಬಂತು. ಆಕ್ಚುಲಿ ಕ್ವಶನ್ ಕೂಡ ಅದು ಕೇಳಲಾ? ಈಗ ಮನೆ ಬಿಟ್ಟು ಓಡೋದ್ರು ಅಂತಾರಲ್ಲ, ಏನ್ ಹಂಗಂದ್ರೆ? ಹಂಗಂದ್ರೆ ಎಲ್ಲೋದ್ರು ಅಂತ. ಓ, ಹಂಗಂದ್ರೆ ಎಲ್ಲೋದ್ರು ಅಂತ ಮೀನಿಂಗ್. ಅಂದ್ರೆ ಫ್ರೆಂಡ್ ಮನೆಗೆ ಹೋದ್ಲು ಅಂತ ನಾವ್ ಹೇಳ್ಬೇಕು ಅವಾಗ.
ಹೌದಾ? ಈಗ ನೀನ್ ಎಷ್ಟ್ ಸತಿ ಹೋಗ್ತೀಯ ದಿನಕ್ಕೆ ಫ್ರೆಂಡ್ ಮನೆಗೆ? 4 ಸತಿ. ಏನೇನು ಮಾಡ್ತೀಯ ಫ್ರೆಂಡ್ ಮನೆಗೆ ಹೋಗಿ? ಆಡ್ಕೊಂತೀನಿ. ಹಾ? ನಮ್ ಫ್ರೆಂಡ್ನ ಕರ್ಕೊಂಡು ಬರ್ತೀನಿ. ಎಲ್ಲಿಗೆ? ನಮ್ಮ ಮನೆಗೆ. ಓಕೆ, ನಿಮ್ ಫ್ರೆಂಡ್ನ ಕರ್ಕೊಂಡು ನಿಮ್ ಮನೆಗೆ ಕರ್ಕೊಂಡ್ ಬಂದು ಏನ್ ಮಾಡ್ತೀಯಾ? ಆಡ್ಕೊಂತೀನಿ. ಆಡ್ಕೊಂತೀರಾ? ಓಕೆ, ಆಡ್ಕೊಂತೀರಾ? ಓಕೆ, ಸೂಪರ್. ಹಂಗಿದ್ರೆ ಫ್ರೆಂಡ್ನ ಕರ್ಕೊಂಡ್ ಬಂದೆ ಆಡ್ಕೊಳ್ಳೋದಾ? ಇನ್ ಯಾರ ಜೊತೆನೂ ಆಡಲ್ವಾ? ಇನ್ನೊಂದು ಫ್ರೆಂಡ್ ಇದ್ದಾರೆ. ಎಷ್ಟ್ ಜನ ಫ್ರೆಂಡ್ಸ್ ಇದಾರೆ ನಿನ್ಗೆ? 3 ಜನ. 3 ಜನ. ಇದೇನೇಮ್ಮ ಇಲ್ಲಿ ಗ್ಯಾಪು? ಹಲ್ಲು ಬಿದ್ದೆ ಇತ್ತು. ಯಾಕೆ ಬೀಳುತ್ತಲ್ಲು? ಇಲ್ಲ, ಸ್ಟ್ರಾಂಗ್ ಆಗಿಲ್ಲ. ಅದು ಸ್ಟ್ರಾಂಗ್ ಆಗಿಲ್ವಾ? ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ಬ್ರಷ್ ಬ್ರಷ್ ಮಾಡಲ್ವಾ ಹಂಗಿದ್ರೆ? ಮಾಡ್ತೀನಿ. ಮತ್ತೆ ಅಲ್ಲಿ ಬಿದ್ದೋಗಿದ್ರೆ ಹೆಂಗೆ? ನಾನು ಬಿದ್ದಾಗಿದ್ದೆ, ಅದಕ್ಕೆ ಬಿದ್ದೆ ಇತ್ತು. ಈಗ ಜಾಗಕ್ಕೆ ಏನೇಮ ಮಾಡ್ತೀಯಾ? ಅದ ಸ್ವಲ್ಪ ಹಲ್ಲಿದೆಯಲ್ವಾ, ಅದನ್ನ ಸ್ವಲ್ಪ ದಿನ ಬಂದಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಏನ ಹಲ್ಲು ಹಂಗೆ ತೆಗೆದು ಬಿಡೋದಲ್ಲು. ಆಮೇಲೆ ಆ ಗ್ಯಾಪ್ ಕಾಣುತ್ತಲ್ಲ, ಹಾಗೆ ಏನ್ ಮಾಡ್ತೀಯಾ? ಹೊಸ ಹಲ್ಲು ಹಲ್ಲು ತೋರ್ಸ. ಎಲ್ಲಿಗೆ ಬರುತ್ತೆ ಹೊಸ ಹಲ್ಲು? ಇಲ್ಲಿ. ಅಂದ್ರೆ ಅದು ಹೊಸ ಹಲ್ಲು ಬರ್ಬೇಕಂದ್ರೆ ಡಾಕ್ಟರ್ ಹತ್ರ ಹೋಗಿ ಇದನ್ನ ಕಿತ್ತಾಕಿಸ್ಬೇಕು. ಇದು ನನಗೆ ಗೊತ್ತಿರ್ಲಿಲ್ವಲ್ಲ. ಸೊ ವೀಕ್ಷಕರೇ, ಕೇಳಿದ್ರಲ್ಲ, ನೋಡಿದ್ರಲ್ಲ, ಸಾಯಿ ಆದಿ ಅಂತೂ ಸೂಪರ್ ಆಗಿ ಮಾತಾಡಿದ್ಲು. ಈಗ ತ್ರಿಷಿಕಾನ ಮಾತಾಡ್ಸುವಂತಹ ಸಮಯ. ಲೇಟ್ ಮಾಡೋದ್ ಬೇಡ, ತ್ರಿಷಿಕಾ ಹತ್ರ ಹೋಗೋಣ. ಹಾಯ್ ತ್ರಿಷಿಕಾ. ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದೆ ಈ ಫ್ರಾಕ್. ಯಾರು ಕೊಡ್ಸಿದ್ದು? ನಮ್ಮ ಮಮ್ಮಿ. ಎಲ್ಲಿಂದ ತಂದ್ರೆ ಅಮ್ಮ ಇಷ್ಟು ಸೂಪರ್ ಆಗಿರೋ ಫ್ರಾಕ್? ಅಂಗಡಿಯಿಂದ. ನನ್ನ ಸೈಜ್ ಏನಾದ್ರು ಇತ್ತ ಅಲ್ಲಿ? ಅಲ್ಲಿ ಸ್ವಲ್ಪ ಇತ್ತು ಅಂದ್ರೆ ಇಲ್ಲಿವರೆಗೂ ಬರತ್ತರನಾ? ಅಲ್ಲಿವರೆಗೂ ಬರತ್ತರ. ಓಕೆ, ನಂಗೆ ಈ ಫ್ರಾಕ್ ನ ಗಿಫ್ಟ್ ಮಾಡ್ತೀಯಾ? ನೀನು ಗಿಫ್ಟ್ ಮಾಡ್ತೀಯಾ? ನಾನು ಹಾಕೋಬೋದಾ ಈ ಫ್ರಾಕು? ಫ್ರಾಕ್ ಇದಾಗಲ್ಲ. ಯಾಕೆ? ಅದು ಚಿಕ್ಕ ಸೈಜ್. ಓ ಹೌದಾ? ನಾನು ಹಂಗಾರೆ ದೊಡ್ಡ ಸೈಜ್ ಅಲ್ಲಿ ಇದ್ದೀನಾ? ಓಕೆ, ಗೊತ್ತಾಯ್ತು. ಈಗ ಎಲ್ಲಿಂದ ಬಂದಿರೋದು ನೀನು? ನಾನು ರೈಲ್ವೆ ಕ್ವಾರ್ಟರ್ಸ್ ಇಂದ ಬಂದಿರೋದು. ರೈಲ್ವೆ ಕ್ವಾರ್ಟರ್ಸ್. ಓಕೆ, ಎಲ್ಲೇಮ್ಮ ಇದೆ ಇದು? ದೂರ. ಹೆಂಗ್ ಹೋಗ್ಬೇಕು ನಾವು? ಹೆಂಗ್ ಹೋಗ್ಬೇಕು ನಿಮ್ ಮನೆಗೆ? ಗೊತ್ತಿಲ್ಲ. ನಿಂಗ್ ಗೊತ್ತಿಲ್ವಾ? ಎಲ್ಲಾದ್ರೂ ಕಳ್ದೋದ್ರೆ ಏನ್ ಮಾಡ್ತೀಯಾ? ಹೆಂಗ್ ಹೋಗ್ತೀಯ ಮನೆಗೆ? ಪಪ್ಪ ಮಮ್ಮಿ ನಂಬರ್ ಗೊತ್ತಾ ಹೋಗ್ಲಿ? ನಮ್ ಪಪ್ಪನ್ ಮಾತ್ರ ಗೊತ್ತಿಲ್ಲ. ಜ್ಞಾಪಕ ಇದೆಯಾ ಪಪ್ಪ ಅಂದು? ಓಕೆ, ಆ ನಂಬರ್ಗೆ ಫೋನ್ ಮಾಡ್ಬೇಕು. ಕರೆಕ್ಟ್ ತಾನೇ? ಎಲ್ಲಾದ್ರೂ ಮಿಸ್ ಆದ್ರೆ ನಮ್ಗೆ ಗೊತ್ತಿರೋರ ಫೋನ್ ನಂಬರ್ ನಾವು ಇಟ್ಕೋಬೇಕು, ಅವ್ರಿಗೆ ಫೋನ್ ಮಾಡ್ಬೇಕು. ಸಿಂಪಲ್. ಕರೆಕ್ಟ್ ತಾನೇ? ಕಳ್ದೋಗೋದೆಲ್ಲ ಆಗದ್ ಬೇಡ. ಸುಮ್ಮನೆ ಇಲ್ಲ. ಓಕೆ, ಈಗ ಮನೇಲಿ ಯಾರ್ಯಾರು ಇರೋದು? ನಮ್ಮಪ್ಪ, ನಮ್ಮಮ್ಮ, ನಾನು, ನಮ್ಮ ಅಜ್ಜಿ, ನಮ್ಮ ಅಕ್ಕ. ಅಪ್ಪ, ಇಷ್ಟೊಂದ್ ಜನ ಇದ್ದೀರಿ ನಿಮ್ಮ? ಸರಿ, ನಿಮ್ಮ ಅಪ್ಪ ಹೆಸರೇನು? ಸುಬ್ರಹ್ಮಣ್ಯ. ಓಕೆ, ಅಮ್ಮ ಹೆಸರು? ವಿನೋತಾ. ಅಜ್ಜಿ ಹೆಸರೇನು? ಗೋಪಮ್ಮ. ಓಕೆ, ಅಕ್ಕ ಹೆಸರೇನು? ರಶ್ಮಿ. ನೀನ್ ಎಷ್ಟನೇ ಕ್ಲಾಸು? UKG. ಅಕ್ಕ? ಅಕ್ಕ ಫಸ್ಟ್ ಸ್ಟ್ಯಾಂಡರ್ಡಾ? ಓಕೆ, ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ಇಂಟೆಲಿಜೆಂಟು? ನೀನಾ ಅಕ್ಕನಾ? ನೀನೆ. ಓಕೆ, ಹೆಂಗ್ ಇಂಟೆಲಿಜೆಂಟ್ ಅಂತ ಕಂಡಿಡಿಯೋದು? ಏನೇನ್ ಗೊತ್ತು ನಿಂಗೆ? ABCD ಗೊತ್ತಾ? ABCD 1 2 3 ONE1 101. ಆಮೇಲೆ ಟೇಬಲ್ಸ್. ಓಕೆ, ಇಷ್ಟೆಲ್ಲ ಗೊತ್ತು ಅಂದ್ರೆ ಇಂಟೆಲಿಜೆಂಟು. ಎಷ್ಟೇ ಟೇಬಲ್ಸ್ ಬರುತ್ತೆ ನಿಂಗೆ? 1 2. 1 1 1 ಅದು ಬರತ್ತಾ? ಅದು ಬೇಡ, ಅದು ಈಸಿ ಇದೆ, ನಂಗೂ ಗೊತ್ತು. 2 1 ಬರತ್ತಾ? ನಿಂಗ್ ಗೊತ್ತೇನೇಮ್ಮ ಟೇಬಲ್ಸ್? ನಿಂಗೂ ಬರತ್ತಾ? ಎಲ್ಲಿವರೆಗೂ ಕಲ್ತಿದ್ಯಾ ಟೇಬಲ್ಸ್? 5 ವರೆಗೂ ಬರತ್ತಾ? ಟೇಬಲ್ಸ್ ಯಾಕೆ ಕಲಿಬೇಕು ತ್ರಿಷಿಕಾ? ಮ್ಯಾಥ್ಸ್ಗೆ. ಮ್ಯಾಥ್ಸ್ ಬರ್ಬೇಕು ಅಂದ್ರೆ ಟೇಬಲ್ಸ್ ಬರ್ಬೇಕಾ? ಎಕ್ಸಾಮ್. ಓಕೆ, ಎಕ್ಸಾಮ್ ಅಲ್ಲಿ ಏನ್ ಯೂಸು ಟೇಬಲ್ಸ್? ಅಲ್ಲ ಹೌದು ತ್ರಿಷಿಕಾ, ಎಕ್ಸಾಮ್ ಅಂದಿದ್ದಕ್ಕೆ ಜ್ಞಾಪಕ ಬಂತು. ನಾವ್ ಯಾಕೆ ಎಕ್ಸಾಮ್ ಬರೀಬೇಕು? ದೊಡ್ಡವರಾಗ್ಬೇಕಂದ್ರೆ ಸ್ಕೂಲಲ್ಲಿ ಎಕ್ಸಾಮ್ ಬರೀಬೇಕು. ಓಕೆ, ಸ್ಕೂಲಲ್ಲಿ ಹೋಮ್ವರ್ಕ್ ಎಲ್ಲ ಕೊಡ್ತಾರಾ? ಎಷ್ಟು ಹೋಮ್ವರ್ಕ್ ಕೊಡ್ತಾರಮ್ಮ? ನಂಗೆ 4 3 ಎಕ್ಸಾಕ್ಟ್ಲಿ ಎಷ್ಟು ಕೊಡ್ತಾರೆ? ನಿನ್ನೆ ಎಷ್ಟು ಕೊಟ್ರು? 3. ನಾಳೆ ಎಷ್ಟು ಕೊಡ್ತಾರೆ? ನಾಳೆ ಓಕೆ, ಈಗ ನೀನು ಹೋಮ್ವರ್ಕ್ ಕೊಟ್ರೆ ನಿಮ್ ಟೀಚರ್ಗೆ ಏನ್ ಸಿಗತ್ತೆ? ಬರಿಯಕ್ಕೆ.
ಓಕೆ ಸ್ಕೂಲಲ್ಲಿ ಏನ್ ಮಾಡ್ತೀಯಾ? ನಾನ್ ಸ್ಕೂಲಲ್ಲಿ ಓದುತ್ತೀನಿ, ಬರೀತೀನಿ, ಬ್ಯಾಗ್ ಅಲ್ಲಿ ಬುಕ್ ತಗೊಂತೀನಿ. ಹೌದಾ, ಲಂಚ್ಗೆ ಏನೇನ್ ತಗೊಂಡ್ ಹೋಗ್ತೀಯಾ ಸ್ಕೂಲ್ಗೆ? ದೋಸೆ, ಹಾ. ಪಲಾವ್, ಹ್ಮ್ ಇಡ್ಲಿ, ರೋಟಿ, ಚಿತ್ರಾನ್ನ. ಓಕೆ. ಇಷ್ಟ್ರಲ್ಲಿ ನಿಮ್ಮ ಮಮ್ಮಿ ಯಾವ ತುಂಬಾ ಚೆನ್ನಾಗ್ ಅಡ್ಗೆ ಮಾಡ್ತಾರೆ? ಪುಳಿಯೋಗರೆ. ಯಾವ ಚೆನ್ನಾಗ್ ಮಾಡಲ್ಲ? ಪಲಾವ್ ಚೆನ್ನಾಗ್ ಮಾಡಲ್ವಾ? ಹೆಂಗಿರುತ್ತೆ? ತುಂಬಾ ಹುಳಿಯಾಗಿರುತ್ತೆ. ಪಲಾವ್ ಹುಳಿಯಾಗಿರುತ್ತಾ? ಪುಳಿಯೋಗರೆ ಹೆಂಗಿರುತ್ತೆ? ಪುಳಿಯೋಗರೆ ಚೆನ್ನಾಗಿರುತ್ತೆ. ಆ ಟೇಸ್ಟ್ ಹೆಂಗಿರುತ್ತೆ? ಸೂಪರ್ ಆಗಿರುತ್ತೆ. ಸೂಪರ್ ಆಗಿರುತ್ತೆ. ನಿಂಗ್ ಪುಳಿಯೋಗರೆ ಇಷ್ಟನಾ? ಅದಕ್ಕೆ ಸೂಪರ್ ಆಗಿರತ್ತೆ. ನಿಮ್ ಡ್ಯಾಡಿಗೆ ಏನ್ ಇಷ್ಟ? ನಮ್ ಡ್ಯಾಡಿಗೆ ಚಪಾತಿ ಇಷ್ಟ. ಓ, ಮಮ್ಮಿಗೆ? ಮಮ್ಮಿಗೆ ಚಿತ್ರಾನ್ನ. ನಿಮ್ಮ ಅಕ್ಕಗೆ? ನಮ್ಮ ಅಕ್ಕಗೆ ಇಡ್ಲಿ. ಅಲ್ಲ ಕಣೆವಾ, ನಿಮ್ ಮನೇಲಿ ದಿನ ಇಷ್ಟೆಲ್ಲ ಮಾಡ್ತೀರಾ ಒಬ್ಬೊಬ್ರಿಗೆ ಒಂದೊಂದು? ಇಲ್ಲ, ಒಂದೊಂದ್ ದಿವಸ ಒಂದೊಂದ್ ದಿವಸ ಒಂದೊಂದು ಮಾಡ್ತಾರೆ. ಸರಿ, ನಿಮ್ಮಪ್ಪ ಏನ್ ಹೆಲ್ಪ್ ಮಾಡ್ತಾರ ಮನೇಲಿ? ಮನೇಲಿ ಹೆಲ್ಪ್ ಮಾಡ್ತಾರೆ. ಏನ್ ಹೆಲ್ಪ್ ಮಾಡ್ತಾರೆ? ನಮ್ಮಪ್ಪ ಮಮ್ಮಿ ಹೇಳ್ತಾರೆ ಕಸ ಗುಡ್ಸು ಅಂತ, ಮಮ್ಮಿ ಅಡಿಗೆ ಮಾಡ್ತಾರೆ. ವಾವ್, ಸೂಪರ್ ಅಲ್ವಾ? ಹಂಗಿದ್ರೆ ಮನೆ ಒರ್ಸೋದು ಯಾರು? ಮನೆ ಒರ್ಸೋದು ನಮ್ಮ ಮಮ್ಮಿ. ಸರಿ, ಇನ್ನೇನ್ ಹೆಲ್ಪ್ ಮಾಡ್ತಾರೆ ಪಪ್ಪ? ಪಪ್ಪ ಧೂಳು ಉದುರಿಸ್ತಾರೆ. ಓ, ಧೂಳು ಉದ್ರಿಸ್ತಾರೆ. ಓಕೆ, ಧೂಳು ಎಲ್ಲಿಂದ ಬರುತ್ತೆ? ಆಚೆಯಿಂದ. ಓಕೆ, ಹೆಂಗ್ ಉದ್ರಿಸೋದು ಧೂಳ್ನ? ಕಡ್ಡಿಯಿಂದ ಉದುರಿಸೋದು ಅಷ್ಟೇ. ಓಕೆ, ನೀನೇನ್ ಹೆಲ್ಪ್ ಮಾಡ್ತೀಯ ನಿಮ್ಮ ಮಮ್ಮಿಗೆ? ನಮ್ಮ ಮಮ್ಮಿಗೆ ಬಟ್ಟೆ ಎತ್ಕೊಂಡೋಗು ಅಂತಾರೆ. ಆಮೇಲೆ ಏನು ಹೆಲ್ಪ್ ಮಾಡಲ್ವಾ ಜಾಸ್ತಿ ನೀನು? ಗೊತ್ತಾಯ್ತು, ಅದಕ್ಕೆ ನಿಂಗೆ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ. ಸರಿ, ಈಗ ರೀಲ್ಸ್ ಮಾಡೋದಲ್ಲ ಗೊತ್ತಾ ನಿಂಗೆ? ಗೊತ್ತಾ? ಮಾಡ್ತೀಯಾ? ಏನಕ್ಕೆ ರೀಲ್ಸ್ ಮಾಡೋದು? ಯಾಕಂದ್ರೆ ಅವ್ರ ಫೋಟೋ ತೆಗಿತಾರೆ. ನಮ್ಮ ಮಮ್ಮಿ ನಮ್ಮಪ್ಪ ಎಲ್ಲಾರು ತೆಗಿತಾರೆ. ಫೋಟೋ ತೆಗಿಯೋದು ಓಕೆ, ನಾನ್ ರೀಲ್ಸ್ ಕೇಳ್ತಾ ಇದ್ದೀನಿ. ರೀಲ್ಸ್ ತೆಗಿಯೋದು ಫೋಟೋ ತೆಗಿಯೋದು ಎರಡು ಒಂದೇನಾ? ರೀಲ್ಸ್ ಏನ್ ಮಾಡೋದು? ರೀಲ್ಸ್ ಸ್ವಲ್ಪ ಸ್ಟಾಪ್ ಮಾಡ್ಬೇಕು, ಫುಲ್ ಡ್ಯಾನ್ಸ್ ತರಾನೇ ಮಾಡ್ಬೇಕು. ಓಕೆ, ಸ್ವಲ್ಪ ಯಾಕೆ ಸ್ಟಾಪ್ ಮಾಡ್ಬೇಕು? ಅದು ಜಾಸ್ತಿ ಮಾಡಕ್ಕಾಗಲ್ಲ, ಅದಕ್ಕೆ. ಡ್ಯಾನ್ಸ್ ಮಾಡಕ್ಕಾಗಲ್ವಾ ಜಾಸ್ತಿ? ಸ್ವಲ್ಪ ಜಾಸ್ತಿ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಓಕೆ, ರೀಲ್ಸ್ ಮಾಡಕ್ ಏನ್ ಬೇಕು ನಮ್ಗೆ? ಸ್ಟಿಕ್. ಓ, ಸ್ಟಿಕ್. ಕೋಲಾಟ ಬೇಕಾ? ಓಕೆ. ಕ್ಯಾಪ್ಸಾ? ಕ್ಯಾಪ್ಸ್ ಅಲ್ಲಿ ಏನ್ ಮಾಡೋದು? ಈ ತರ ಹೊಡಿಯೋದು. ಅಲ್ಲ ಕಣೆಮ್ಮ, ಇದು ಕೋಲಾಟ ತಾನೆ? ಕೋಲಾಟ ಹಿಂಗೆ. ಆಮೇಲೆ ನೆಕ್ಸ್ಟ್ ಏನ್ ಬೇಕು? ಕ್ಯಾಪ್ಸ್. ಓಕೆ, ಆಮೇಲೆ ದೀಪ ಬೇಕಾ ರೀಲ್ಸ್ ಮಾಡಕ್ಕೆ? ಓಕೆ, ಆಮೇಲೆ ಅಷ್ಟೇ. ಅಲ್ಲ ಕಣೆಮ್ಮ, ಇಷ್ಟೆಲ್ಲ ಪ್ರಾಪರ್ಟಿ ಇಟ್ಕೊಂಡು ಪಿಕ್ಚರ್ ಮಾಡೋ ತರ ಮಾಡ್ತೀರಾ ರೀಲ್ಸ್ ನ ನೀವು? ನಮ್ಮ ಡ್ಯಾನ್ಸ್ ಕ್ಲಾಸ್ ಮ್ಯಾಮ್ ತರ ಕೇಳ್ತಾರೆ. ಓ, ಡಾನ್ಸ್ ಕ್ಲಾಸ್ ಅಲ್ಲಿ ಇದೆಲ್ಲ ಮಾಡೋದಾ? ಓಕೆ, ಪ್ರಾಪರ್ಟಿ ಎಲ್ಲ ಹೇಳ್ದೆ ಕಣೆಮ್ಮ. ರೀಲ್ಸ್ ಮಾಡೋದಕ್ಕೆ ಒಂದು ಮುಖ್ಯ ಬೇಕಲ್ಲ, ಏನದು? ಕ್ಯಾಮ್ರಾ ತಾನೆ. ಫೋನು ಇಲ್ಲ ಕ್ಯಾಮ್ರಾ ಬೇಕು ತಾನೆ. ಅದಿಲ್ದೆ ಹೆಂಗ್ ರೀಲ್ಸ್ ಮಾಡೋದು? ರೀಲ್ಸ್ ಮಾಡಕ್ಕಾಗಲ್ಲ ಅಲ್ವಾ? ರೀಲ್ಸ್ ಮಾಡ್ಬೇಕಂದ್ರೆ ಏನ್ ಬೇಕು? ಫೋನ್. ಸೊ ವೀಕ್ಷಕರೇ, ನೋಡ್ತಿದ್ದೀರಲ್ಲ ಕಾರ್ಯಕ್ರಮದಲ್ಲಿ ಪುಟಾಣಿಗಳು ಹೇಳ್ತಾ ಇರೋದು, ನಮಗೆ ರೀಲ್ಸ್ ಮಾಡಕ್ಕೆ ಕೋಲಾಟ ಇಟ್ಕೋಬೇಕಪ್ಪ, ಏನೇನೇನೇನೋ ಗೊತ್ತಿಲ್ದಿರೋ ಪ್ರಾಪರ್ಟಿ ಎಲ್ಲ ಹೇಳದ್ಲಪ್ಪ. ನೆಕ್ಸ್ಟ್ ಇಂದ ನಾವೇನೋ ರೀಲ್ಸ್ ಮಾಡೋಣ ಅಂದ್ರೆ ಈ ಪ್ರಾಪರ್ಟಿನೆಲ್ಲ ರೆಡಿ ಇದೆಯಾ ಅಂತ ನೋಡ್ಕೊಂಡು ರೀಲ್ಸ್ ಮಾಡೋಣ. ಓಕೆನಾ? ಸದ್ಯಕ್ಕೆ ನಮ್ಮ ಪುಟಾಣಿ ಏಜೆಂಟ್ 1 2 3 ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳುವಂತ ಟೈಮ್ ಬಂದಿದೆ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಪುಟಾಣಿ ಏಜೆಂಟ್ 1 2 3. ವೀಕ್ಷಕರೇ, ಬ್ರೇಕ್ಗೂ ಮುಂಚೆ ಕೇಳಿದ್ರಲ್ಲ, ಸೂಪರ್ ಆಗಿ ಮಾತಾಡಿದ್ರು. ಈಗ ನಮ್ಮ ಪುಟಾಣಿಗಳ ಪೇರೆಂಟ್ಸ್ ನ ವೆಲ್ಕಮ್ ಮಾಡ್ಕೊಳ್ಳುವಂತಹ ಟೈಮು. ನಮ್ಮ ಕಾರ್ಯಕ್ರಮದಲ್ಲಿ ಇರುವಂತಹ ಪುಟಾಣಿ ಸಾಯಿ ಆದ್ಯ ಅವರ ತಾಯಿ ಅಶ್ವಿನಿ ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಶ್ವಿನಿ ಅವರು ಮತ್ತೆ ಸಾಯಿ ಆದ್ಯ ಇಬ್ರು JP ನಗರ್ ಇಂದ ಬಂದಿರೋದು. ಅಶ್ವಿನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ತೆ ಅಶ್ವಿನಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ಮೋಸ್ಟ್ ಮಾತಾಡೋದ್ರಲ್ಲಿ ಗೊತ್ತಾಯ್ತು ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ಆಮೇಲೆ ಅದೇನೋ ಹಲ್ಲು ಬಂದಿಲ್ಲ ಅಂದ್ರೆ ಯಾರ್ ಪ್ಲಾನ್ ಅದು? ಡಾಕ್ಟರ್ ಹತ್ರ ಹೋಗಿ ಕಿತ್ತಾಕಿಸ್ಬಿಟ್ಟು ಹೊಸ ಹಲ್ಲು ಬರೋಸೋದು. ಅದು ಕೆಳಗಡೆ ಬಿದ್ದೋದ್ಲು ಅವಳು. ಅದಕ್ಕೆ ಅದು ತೆಗೆದ್ಬಿಟ್ಟು ಹೊಸ ಹಲ್ಲು ಆಗ್ಬೇಕು ಅಂತ ಹೇಳಿದ್ರು. ಅದೊಂದು 6 months ವೆಯ್ಟ್ ಮಾಡಿ ಆಮೇಲೆ ನೋಡೋಣ ಅಂತ. ಪುಟಾಣಿ ನಿಮ್ ಲೈಫ್ ಬಂದ್ಮೇಲೆ ಏನ್ ಚೇಂಜ್ ಆಗಿದೆ ಅನ್ಸುತ್ತೆ? ಅವಳು ನಮ್ಮ ಮನೆಗ್ ಬಂದಿರೋದು ಲಕ್ಷ್ಮಿ ಬಂದಂಗ್ಲೆ. ಓಕೆ, ಅವಳು ಬಂದ್ರೆ ನಮ್ಗೆ ಖುಷಿನೇ. ಅವಳು ಬಂದ್ಮೇಲೆ ಫುಲ್ಲು ಎಂಜಾಯ್ ಅಷ್ಟೇ.
ಅಷ್ಟೇ. ಓಕೆ, ಅವ್ಳು ಬಂದ್ಮೇಲೆ ಫುಲ್ ಎಂಜಾಯ್ ಅಂತ ಹೇಳಿದ್ರಿ. ಮಗಳು ಮತ್ತೆ ನೀವು ಎಲ್ಲೆಲ್ಲಿ ರೌಂಡ್ ಹೊಡಿತೀರಾ ಫ್ರೀ ಟೈಮ್ ಅಲ್ಲಿ? ಟೈಮೇ ಇರಲ್ಲ, ಎಲ್ಲ ಬೇಕಾದ್ರೂ ಒಂದು ಸಂಡೇನು ಫ್ರೀ ಇರಲ್ಲ, ಎಲ್ಲೋ ಒಂದು. ಓಕೆ, ಸೂಪರ್. ಸೊ ಆಕ್ಟಿವಿಟಿಗೆ ಹೋಗೋಣ ಮಮ್ಮ, ಪ್ಲೀಸ್ ಸ್ಟಾರ್ಟ್. ಏನ್ ಮಾಡ್ತಿದ್ದೀರಮ್ಮ? ಕಸ ಉತ್ತಾರೆ. ಅಮ್ಮ ಓಕೆ, ಕ್ಲೀನಾಗಿ ನೋಡು ಮಮ್ಮಿ ಏನ್ ಮಾಡ್ತಿದ್ದಾರೆ. ಬಟ್ಟೆ ಒಗ್ತಾರೆ. ಓಕೆ, ಬಟ್ಟೆ ಅಂತ ಅಂತೂ ಗೊತ್ತಾಯ್ತು, ಏನ್ಗಳು ಒಗಿತಾ ಇದ್ದಾರೆ ಅಂತ ಕ್ಲೀನಾಗಿ ನೋಡು. ಓಕೆ, ಬಟ್ಟೆನ ಎತ್ತಾಕ್ತಾರೆ. ಎಲ್ಲಿಗೆ ಎತ್ತಾಕ್ತಾ ಇದ್ದಾರೆ ಬಟ್ಟೆನ? ಬಕೆಟ್. ಬಕೆಟ್ ಅಲ್ಲಿ ಬಟ್ಟೆ ಎತ್ತಾಕ್ತಾ ಇದಾರಾ? ನೀಟಾಗಿ ನೋಡು, ಕ್ಲೀನಾಗಿ ಅಮ್ಮ ಏನ್ ಮಾಡ್ತಿದಾರೆ ಅಂತ. ವಾಷಿಂಗ್ ಮಿಷನ್. ಅದೇ ತಾನೇ ಮಮ್ಮಿ ತೋರಿಸ್ತಾ ಇರೋದು. ನೆಕ್ಸ್ಟ್ ಸ್ಟಾರ್ಟ್ ಮಾಡಿ ಮಮ್. ಬಟ್ಟೆ ಒಗ್ಸಾಕ್ತಾರೆ. ಬಟ್ಟೆ ಒಗೆದು ಒಗ್ಸಾಕ್ತಾರೆ. ಸೂಪರ್, ಅಷ್ಟೇ. ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಒಗೆದು ಒಣಗಾಕ್ತಾ ಇದ್ದಾರೆ, ಕರೆಕ್ಟಾ? ಬಟ್ಟೆ ಒಣಗಾಕ್ತೀರಾ ಮನೇಲಿ ಇಲ್ಲ ಅವಳು ಕೊಡ್ತೀರಾ? ಇಲ್ಲ, ಒಣಗಾಕ್ತೀವಿ. ಒಣಗಾಕ್ತೀರಾ? ಓಕೆ. ನಮ್ ಶೋ ಅಲ್ಲಿ ನೀವ್ ಆಕ್ಟಿಂಗ್ ಮಾಡಿದ ಎಷ್ಟು ಖುಷಿ ಕೊಡ್ತು? ತುಂಬಾ ಖುಷಿ ಆಯ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಓಕೆ, ಮನೇಲಿ ಹಿಂಗೆ ಆಕ್ಟಿಂಗ್ ಮಾಡ್ತಿರ್ತೀರಾ? ಮಾಡ್ತಾ ಇರ್ತೀವಿ. ಮಾಡ್ತಿರ್ತೀರಾ? ಅಭ್ಯಾಸ ಇದೆ ಹಂಗಿದ್ರೆ. ಓಕೆ, ನಮ್ಮ ಉದಯ ಕಾಮಿಡಿ ಬಗ್ಗೆ ನಿಮ್ಮ ಅಭಿಪ್ರಾಯ? ತುಂಬಾ ಖುಷಿ ಆಯ್ತು ಇಲ್ಲಿ ಬಂದಿದ್ದಕ್ಕೆ. ಈ ಆಪರ್ಚುನಿಟಿಗೆ ತುಂಬಾ ಥ್ಯಾಂಕ್ಸ್ ಉದಯ ಕಾಮಿಡಿ ಅವರಿಗೆ. ಈ ಪ್ರೋಗ್ರಾಮ್ಸ್ ನೋಡ್ತಾ ಇರ್ತೀವಿ, ಖುಷಿ ಆಯ್ತು ನಿಮ್ಮ ಪ್ರೋಗ್ರಾಮ್ ನೋಡಿ. ನಾವು ಪುಣ್ಯ ಮಾಡಿರ್ಬೇಕು ಇಂಥ ಇದಕ್ಕೆ ಬಂದಿರೋದಕ್ಕೆ. ಥ್ಯಾಂಕ್ಸ್. ಓಕೆ, ನಾವು ಕೂಡ ತುಂಬಾ ಖುಷಿ ಆದ್ವಿ ನೀವು ಮತ್ತೆ ಪುಟಾಣಿ ನಮ್ ಶೋಗ್ ಬಂದಿರೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾವಾಗ್ಲೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ ಮೇಡಮ್. ಥ್ಯಾಂಕ್ ಯು. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿರುವಂತಹ ಪುಟಾಣಿ ತ್ರಿಷಿಕಾ ಅವರ ತಾಯಿ ವಿನುತಾ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇಬ್ರು ಅಮ್ಮ ಮಗಳಿಬ್ರು ಬೆಂಗಳೂರಿನ ಯಲಂಕ ಟೌನ್ ಇಂದ ಬಂದಿರೋದು. ಸದ್ಯಕ್ಕೆ ವಿನುತಾ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ತೆ ವಿನುತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಎಲ್ಲ ಬಂದವರೆಲ್ಲ ಪೇರೆಂಟ್ಸ್ ಅಂತೂ ಎಕ್ಸಲೆಂಟ್, ಎಲ್ಲ ಅಮ್ಮ ಮಗಳು ಕಾಂಬಿನೇಷನ್ ಹಾಕೊಂಡ್ ಬರ್ತಾರೆ. ಅಲ್ಲ, ಈ ಕಾಂಬಿನೇಷನ್ ಹಾಕೊಳ್ಳೇಬೇಕು ಅಂತ ಹೆಂಗ್ ಅನ್ಸುತ್ತೆ ಮೇಡಮ್? ಸ್ವಲ್ಪ ಮ್ಯಾಚಿಂಗ್ ಇದ್ರೆ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಜೀವನದಲ್ಲಿ ತ್ರಿಷಿಕಾ ಬಂದ್ಮೇಲೆ ಏನೇನ್ ಚೇಂಜ್ ಆಗಿದೆ ಅನ್ಸುತ್ತೆ? ಅವಳು ಬಂದ್ಮೇಲೆ ತುಂಬಾ ಲಾಂಗ್ ಗ್ಯಾಪ್ ಆದ್ಮೇಲೆ ಸೆಕೆಂಡ್ ಬೇಬಿ ಆಗಿದ್ದು. ಫ್ಯಾಮಿಲಿಲು ತುಂಬಾ ಖುಷಿ ಪಟ್ರು ಎಲ್ಲಾರು. ಒಂಥರ ಮನೆಗೆ ಒಂಥರ ಲಕ್ಷ್ಮಿ ಬಂದಂಗೆನೆ ಆಗಿದೆ. ಓಕೆ, ಸೂಪರ್. ಓಕೆ, ಆಕ್ಟಿವಿಟಿಗೆ ಹೋಗೋಣ ಮಮ್ಮ? ಹಾ ಸರಿ. ಮನೆ ಹೊಡಿತಾವ್ರೆ. ಎಲ್ಲಿಗೆ? ಗೋಡೆಗೆ. ಓಕೆ, ಹೊಡೆದ್ರು. ಆಮೇಲೆ ನೋಡಿ ಏನೋ ಮಾಡ್ತಿದ್ದಾರೆ. ಮನೆ ಹೊಡೆದು ಫೋಟೋ ಹಾಕ್ತಾ ಇದ್ದಾರೆ. ವಾವ್, ಸೂಪರ್. ಸೊ ನಿಮ್ಮ ಮಮ್ಮಿ ಮನೇಲೆಲ್ಲ ಹಿಂಗೆ ಗೋಡೆಗೆಲ್ಲ ಮಳೆ ಹೊಡಿತಾ ಇರ್ತಾರ? ಇಲ್ಲ, ನಮ್ಮ ಅಪ್ಪನೇ ಜಾಸ್ತಿ ಹೊಡಿಯೋದು. ಓ, ಎಷ್ಟು ಮಳೆ ಇರ್ಬೋದು ನಿಮ್ ಗೋಡೆಲಿ? 2 ಇದೆಯಾ? ಓಕೆ, ಅಷ್ಟೇನಾ? ಪಾಪ, ಜಾಸ್ತಿ ಹೊಡಿಯೋದು ಅಂದ್ರೆ ನನ್ನ ಮನೆ ಇಡೀ ಎಲ್ಲ ಕಡೆ ಬರೀ ಆಣಿನೇ ಇದೆಯೇನೋ ಅಂತ ನಾನ್ ಶಾಕ್ ಆದೆ, ಭಯ ಆಯ್ತು ನನಗೆ. ಓಕೆ, ನಮ್ಮ ಉದಯ ಕಾಮಿಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಉದಯ ಕಾಮಿಡಿ ಶೋಸ್ ಎಲ್ಲ ನೋಡ್ತಾ ಇರ್ತೀವಿ, ಎಲ್ಲ ತುಂಬಾ ಚೆನ್ನಾಗಿ ಬರ್ತವೆ. ನಮ್ಮ ಮಕ್ಕಳಿಗೊಂದು ಈ ತರ ವೇದಿಕೆ ಸಿಕ್ಕಿದ್ದು ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಫಾರ್ ಉದಯ ಕಾಮಿಡಿ. ಓಕೆ, ನೀವಿಬ್ರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೂ ಕೂಡ ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಕಾರ್ಯಕ್ರಮದಲ್ಲಿ ನಮ್ಮ ಪುಟಾಣಿಗಳ ಪೇರೆಂಟ್ಸ್ ಬಂದ್ರು. ಸೂಪರ್ ಆಗಿ ನಾವು ಕೊಟ್ಟಂತಹ ಆಕ್ಟಿವಿಟಿಗೆ ಆಕ್ಟಿಂಗ್ ಸಕ್ಕತ್ತಾಗಿ ಮಾಡಿದ್ರು. ಸದ್ಯಕ್ಕೆ ನಮ್ಮ ಪುಟಾಣಿ ಏಜೆಂಟ್ 1, 2, 3 ಮತ್ತೊಂದು ಬ್ರೇಕ್ ತಗೊಳ್ಳುವಂತಹ ಟೈಮ್ ಬಂದಿದೆ. ಟೇಕ್ ಅಪ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಪುಟಾಣಿ ಏಜೆಂಟ್ 1, 2, 3. ವೀಕ್ಷಕರೇ, ಬ್ರೇಕ್ಗೂ ಮುಂಚೆ ನಮ್ಮ ಪುಟಾಣಿಗಳ ಮಾತುಕತೆ ಕೇಳಿದ್ರಿ. ಅವರ ಪೇರೆಂಟ್ಸ್ ಬಂದ್ರು, ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ರು. ನಮ್ಮ ಪುಟಾಣಿಗಳು ಸೂಪರ್ ಆಗಿ ಕಂಡಿಡಿದ್ರು. ಈಗ ನಮ್ಮ ಪುಟಾಣಿಗಳಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ತಿಳ್ಕೊಳ್ಳುವಂತಹ ಸಮಯ. ತ್ರಿಷಿಕಾ, ಕತೆ ಹೇಳಕ್ ಬರತ್ತಾ ನಿಮ್ಗೆ? ಯಾವ ಕತೆ ಹೇಳ್ತೀಯಾ? ಆನೆದು ಇರ್ವೇದು. ಓಕೆ, ಸ್ಟಾರ್ಟ್ ಮಾಡಿ. ಒಂದ್ ಕಾಡಲ್ಲಿ ಶಕ್ತಿಶಾಲಿ ಆನೆ ಇತ್ತಂತೆ. ದಿನ ಇರುವೆ ಗೂಡನ್ನ ತುಳಿತಾನೆ ಇತ್ತಂತೆ. ಆವಾಗ ಇರುವೆಗಳು ಅಂದ್ಕೊಂಡ್ವಂತೆ ಆನೆಗೆ ಬುದ್ಧಿ ಕಲಿಸ್ಬೇಕು ಅಂತ ತುಂಬಾ ಕಚ್ತಾ ಇದ್ವಂತೆ. ಆವಾಗ ಆನೆಗೆ ತುಂಬಾ ನೋವಕ್ಕೆ ತುಂಬಾ ಕಿರ್ಚುತ್ತಾ ಇತ್ತಂತೆ. ಆವಾಗ
ಇರ್ಬೇಗ್ಲು ಹೇಳಿದ್ವಂತೆ ಸಾರಿ ಅನೇ ಬುದ್ಧಿ ಕಲ್ಸಕ್ ಈ ತರ ಮಾಡಿದ್ದು ಸಾರಿ ಅಂತ ಇರ್ಬೇಗ್ಲು ಹೇಳಿದ್ವಂತೆ. ಆಮೇಲೆ ಆನೆ ಅಂತಂತೆ ಯಾರಿಗೂ ಇವಾಗ ನೋವು ಮಾಡಲ್ಲ. ಓಕೆ, ಓ ಆನೆ ಅವ್ರಿಗೆ ಇರುವೆಗ್ ನೋವು ಮಾಡ್ತಿದ್ದಕ್ಕೆ ಇರುವೆ ಪ್ಲಾನ್ ಮಾಡಿ ಆನೆಗೆ ನೋವು ಮಾಡಕ್ ಇದ್ ಮಾಡಿದ್ದ ಟ್ರಿಕ್. ಹಬ್ಬಾ, ಓಕೆ, ನಾವ್ ಯಾರಿಗೂ ನೋವು ಮಾಡಬಾರ್ದು ಅಂತ ತಾತ್ಪರ್ಯ, ಕರೆಕ್ಟಾ? ಓಕೆ, ಹಾಡ್ ಹೇಳಕ್ ಬರತ್ತಾ ನಿಂಗೆ? ಹೇಳು. ಬಾರೋ ವೆಂಕಟೇಶ ಮನೆಗೆ ಬಾರೋ ವೆಂಕಟೇಶ, ಚಿನ್ನಿ ಕೋಲು ಚಂಡನಾಡುತ್ತಾ ಗೆಳೆಯರೊಡೆ ಗೊಲ್ಲನಾಡಿ ಗೋವು ಕಾಯುತ್ತಾ. ಚಿನ್ನಿ ಕೋಲು ಚಂಡನಾಡುತ್ತಾ ಗೆಳೆಯರೊಡೆ ಗೊಲ್ಲನಾಡಿ ಗೋವು ಕಾಯುತ್ತಾ. ಶಾಲು ಪಟ್ಟ ಸರಿಯ ನೊಟ್ಟು ತೊಳಿಸಿ ಮಾನ ಕೊರಳ ಧರಿಸಿ ನಿನ್ನ ಪಾದ ಮುಂದಕ್ಕಿಟ್ಟು ಎನ್ನ ಮೇಲೆ ಚಿತ್ತ ಬಿಟ್ಟು ಬಾರೋ ವೆಂಕಟೇಶ ಮನೆಗೆ ಬಾರೋ ವೆಂಕಟೇಶ. ಸೂಪರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ತ್ರಿಷಿಕಾ ಅಂತೂ ಸೂಪರ್ ಆಗಿ ಕತೆ ಹೇಳಿದ್ಲು. ಈಗ ನಮ್ಮ ಸಾಯಿ ಆದ್ಯ ಏನ್ ಟ್ಯಾಲೆಂಟ್ ನಮ್ಗೆ ಶೋ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಸಾಯಿ ಆದ್ಯ, ಹಾಡ್ ಹೇಳಕ್ ಬರತ್ತಾ ನಿಮ್ಗೆ? ಕತೆ ಹೇಳಕ್ಕೂ ಬರುತ್ತಾ? ಹೌದಾ, ಸರಿ, ಹಾಡ್ ಹೇಳು ಫಸ್ಟ್. ಸಾಯಿ ರಮ ಪಾಪ ದಾನಿ ಸನಿದ ಪಾಗ ಮದ ಮರಿಗ ಪಗ ಸರಿ ತಿನಿ ಸಾಸ ಪಾಪ ಪ ಮಾಮ ಮಗ ಗಗ ರೀ ರಿ ಪಾಪ ದ ಮಾಮ ಪ ಮಗ ಗಮ ಗರಿ ರಿ ಗ ಶ್ಯಾಮಲೆ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ ಶಂಕರೇ ಗುರು ಸಮುದ್ವೇ ಶಿವೇವ ಪಾಮರ ಮೋಚನೆ ಪಂಕಜಲೋಚನ್ ಪದ್ಮಾಸನ ಮಾಲ್ಹರಿ ಲಕ್ಷ್ಮೀ ವ್ರತೆ ಶಂಭ ಶ್ಯಾಮಲೆ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ ಶಂಕರೇ ಗುರು ಸಮುದ್ವೇ ಶಿವೇವ. ನೀನ್ ಸಾಂಗ್ ಕಲಿತಿದ್ಯಾ ಅಲ್ವಾ? ಓಕೆ, ಸೂಪರ್ ಆಗಿ ಹಾಡ್ದೆ. ಈಗ ಕತೆ ಹೇಳ್ತೀಯಾ? ಹೇಳಿ. ಒಂದ್ ದಿವಸ ಶಿವ ಪಾರ್ವತಿ ಗಣೇಶನ್ಗೆ ಸುಬ್ರಹ್ಮಣ್ಯನ್ಗೆ ಕಾಂಪಿಟೇಷನ್ ಇರ್ತಾ ಇದ್ರು. ಏನ್ ಕಾಂಪಿಟೇಷನ್ ಅಂದ್ರೆ ಜಗತ್ನ ಫುಲ್ ಸುತ್ಕೊಂಡ್ ಬರ್ಬೇಕು. ಯಾರ್ ಫಸ್ಟ್ ಬರ್ತಾರ ಅವ್ರೆ ವಿನ್. ಸುಬ್ರಹ್ಮಣ್ಯ ಪೀಕಾಕ್ ಎತ್ಕೊಂಡ್ ಹೊರಗ್ತಾನೆ. ಗಣೇಶ ಅವರಪ್ಪನ್ಗೆ ಅಮ್ಮನ್ಗೆ ನಮಸ್ಕಾರ ಮಾಡ್ಬಿಡ್ತಾನೆ. ಆಮೇಲೆ ಗಣೇಶನ ಫಸ್ಟ್ ಆಗ್ಬಿಡ್ತಾನೆ. ಆಮೇಲೆ ಏನ್ ಪ್ರೈಸ್ ಅಂದ್ರೆ ಗಣೇಶನ ಫಸ್ಟ್ ಪ್ರೇ ಮಾಡ್ಬೇಕು, ಸುಬ್ರಹ್ಮಣ್ಯನ ಲಾಸ್ಟ್ ಪ್ರೇ ಮಾಡ್ಬೇಕು. ಸೂಪರ್ ಕಣೇಮ್ಮ, ಸೂಪರ್. ವೀಕ್ಷಕರೇ, ನೋಡಿದ್ರಲ್ಲ, ಕಾರ್ಯಕ್ರಮದಲ್ಲಿ ನಮ್ಮ ಇಬ್ರು ಪುಟಾಣಿಗಳು ನಮ್ಮನ್ನ ಸಿಕ್ಕಾಪಟ್ಟೆ ಸಕ್ಕದಾಗಿ ಎಂಟರ್ಟೈನ್ ಮಾಡಿದ್ರು. ಸೊ ಅವ್ರಿಗೆ ಸಿಗ್ತಾ ಇದೆ ನಮ್ಮ ಕಡೆಯಿಂದ ಗಿಫ್ಟ್. ಪುಟಾಣಿಗಳಿಗೆ ಸಿಗ್ತಾ ಇದೆ ಮ್ಯಾಕ್ಸ್ ವೀಟಾ ಚಿಪ್ಸ್ ಅಂಡ್ ನಮ್ಕೀನ್ಸ್. ಪುಟಾಣಿಗಳಿಗೆ ಸಿಗ್ತಾ ಇದೆ ಮ್ಯಾಕ್ಸ್ ವೀಟಾ ಚಿಪ್ಸ್ ಅಂಡ್ ನಮ್ಕೀನ್ಸ್. ವೀಕ್ಷಕರೇ, ನಮ್ಮ ಇಬ್ರು ಪುಟಾಣಿಗಳಿಗೆ ನಮ್ಮ ಕಡೆಯಿಂದ ಗಿಫ್ಟ್ ಸೇರಿದೆ. ಇನ್ನ ನಿಮ್ಮ ಪುಟಾಣಿ ಕೂಡ ಇಲ್ಲಿರುವಂತಹ ಫ್ಯಾಂಟಸಿ ವರ್ಲ್ಡ್ ಗೆ ಬರ್ಬೇಕು ಅಂತ ನಿಮ್ಗೆ ಏನಾದ್ರು ಇಚ್ಛೆ ಇದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ನಿಮ್ಮ ಪುಟಾಣಿಯ ಹೆಸರು, ಡೀಟೇಲ್ಸ್ 3 ನಿಮಿಷದ ವಿಡಿಯೋನ ಒಂದು ವಾಟ್ಸ್ಆಪ್ ನಂಬರ್ಗೆ ಶೇರ್ ಮಾಡಿ ಅಂತ ತಿಳಿಸ್ತಾ, ಇವತ್ತಿನ ಫ್ಯಾಂಟಸಿ ವರ್ಲ್ಡ್ ಅಲ್ಲಿ ಅಂತೂ ಸಾಕಾಗಿ ಎಂಜಾಯ್ ಮಾಡಿದೆ. ಹೋಪ್ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತಿಬ್ರು ಪುಟಾಣಿಗಳ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಏನ್ ಮಾಡ್ತಿರ್ಬೇಕು? ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಈ ಕಾರ್ಯಕ್ರಮದ ಗಿಫ್ಟ್ ಪ್ರಾಯೋಜಕರು ಮ್ಯಾಕ್ಸ್ ವೀಟಾ ಚಿಪ್ಸ್ ಅಂಡ್ ನಮ್ಕೀನ್ಸ್. ಹ್ಯಾಪಿನೆಸ್ ಶೇರ್ಡ್.